ಡಿಕೆಶಿ ಮನೆಗೆ ಗೌತಮ್ ಅದಾನಿ ಭೇಟಿ ಕೊಟ್ಟಿದ್ದಾರೆ. ಉದ್ಯಮಿ ಗೌತಮ್ ಅದಾನಿ ಸದಾಶಿವನಗರದಲ್ಲಿ ಇರುವಂತಹ ನಿವಾಸಕ್ಕೆ ಬಂದು ಚರ್ಚೆ ನಡೆಸಿದ್ದಾರೆ. ಅದಾನಿ ಗ್ರೂಪ್ಸ್ ಅಧ್ಯಕ್ಷ ಗೌತಮ್ ಅದಾನಿ ಜೊತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಸುರಂಗ ರಸ್ತೆ ಟೆಂಡರ್ ವಿಚಾರ ಮಾತುಕತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸುರಂಗ ರಸ್ತೆ ನಿರ್ಮಾಣ ಕುರಿತಂತೆ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ವರೆಗೆ ನಿರ್ಮಾಣವಾಗಲಿರುವ ಸುರಂಗ ರಸ್ತೆ. ಡಿಕೆ ಶಿವಕುಮಾರ್ ಅವರ ಮನೆಗೆ, ಮುಖ್ಯಮಂತ್ರಿಗಳ ಮನೆಗೆ ಗೌತಮ್ ಅದಾನಿ ಭೇಟಿ ಕೊಟ್ಟಿರತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಸುರಂಗ ರಸ್ತೆಯ ಕುರಿತಾಗಿ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಸುರಂಗ ಮಾರ್ಗವನ್ನು ನೋಡಿದ್ರೆ ಇದು 16.75 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗದ ಯೋಜನೆ. ಸುರಂಗ ರಸ್ತೆ ಅಂದಾಜು ಮೊತ್ತ ಎಷ್ಟಾಗುತ್ತೆ ಅಂತ ನಾವು ನೋಡೋದಾದ್ರೆ 17,698 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚ. ಅದಾನಿ ಎಂಟರ್ಪ್ರೈಸಸ್ ಇದಕ್ಕೆ ಬಿಡ್ ಮಾಡಿದೆ. ಸರ್ಕಾರದ ಅಂದಾಜು ಮೊತ್ತಕ್ಕಿಂತ ಹೆಚ್ಚಿಗೆ ಬಿಡ್ ಮಾಡಿದೆ. 22,267 ಕೋಟಿ ರೂಪಾಯಿ ಮೊತ್ತಕ್ಕೆ ಬಿಡ್ ಸಲ್ಲಿಕೆ ಮಾಡಿದೆ. ಬೇರೆ ಸಂಸ್ಥೆಗೆ ಹೋಲಿಸಿದ್ರೆ ಈ ಬಿಡ್ ಕಡಿಮೆ ಅಂತ ಹೇಳಲಾಗಿದೆ. ಅದಾನಿ ಸಂಸ್ಥೆಗೆ ಗುತ್ತಿಗೆ ನೀಡುವ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ. ಅಧಿಕೃತವಾಗಿ ಗುತ್ತಿಗೆ ನೀಡುವ ಬಗ್ಗೆ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮಾತುಕತೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಸಂಪುಟದ ಅಂತಿಮ ಒಪ್ಪಿಗೆ ಬೇಕು. ಇದು ಏನೇ ಇದ್ರೂ ಕೂಡ ಕ್ಯಾಬಿನೆಟ್ನಲ್ಲಿ ಫೈನಲೈಸ್ ಆದ್ರೆ ಅಷ್ಟೇ ಮುಂದೆ ಅದು ಒರೆಯಕ್ಕೆ ಸಾಧ್ಯ. ಈ ಸಂಬಂಧ ಸಿಎಂ ಡಿಕೆಶಿ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಆದರೆ ಅದಾನಿ ಅವರ ಕಡೆಯಿಂದ ಅವರು ಇದೊಂದು ಸೌಹಾರ್ದದ ಭೇಟಿ ಅಂತಷ್ಟೇ ಹೇಳಿದ್ದಾರೆ.